ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ನಾನು ಒಂದು ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತಗಣಿಕಾಳು ಇದ್ದರೆ ಸಾಕು, ಎಷ್ಟು ರುಚಿಕರವಾದ ಸಾಂಬಾರನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಮತ್ತು ಎಷ್ಟು ಒಂದು ಮುದ್ದೆ ತಿನ್ನುವಂಥವ್ರು, ಮುದ್ದೆ ಇಷ್ಟಪಡುವಂಥವ್ರು 2 ಮುದ್ದೆ ತಿಂತಾರೆ, ಅಷ್ಟು ರುಚಿಯಾಗಿ ಆಗುತ್ತೆ. ನೋಡಿ, ಒಂದು 200 ಗ್ರಾಮಷ್ಟು ನಾನು ತಗಣಿಕಾಳನ್ನು ಹಾಕಿದ್ದೀನಿ. ಜೊತೆಗೆ ಬೀನ್ಸ್ ಇತ್ತು, ಯಾವುದೇ ತರಕಾರಿ ಬೇಕಾದರೂ ಹಾಕ್ಬೋದು, ಬೀನ್ಸ್ ಅಂತ ಇಲ್ಲ. ಬೀನ್ಸ್ ಇದ್ದಿದ್ದರಿಂದ ಬೀನ್ಸನ್ನು ಕಟ್ ಮಾಡಿ ಹಾಕಿ, ಒಂದು ಈರುಳ್ಳಿಯನ್ನು ಕಟ್ ಮಾಡಿ ದಪ್ಪದಾಗಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಒಂದು ಇಡಿಯನ್ನು ಹಾಕ್ತಿದ್ದೀನಿ. ಇಡೀ ಸಾಂಬಾರಿಗೆಲ್ಲ ಆಗುತ್ತೆ. ಅದು ಬೇಕಂದರೆ ಸಾಕಾಗಿಲ್ಲ ಅಂದರೆ ನಾವು ನೋಡ್ಕೊಂಡು ಹಾಕ್ಕೋಬೋದು. ಈಗ ನಾನು ಒಟ್ಟಿಗೆ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು 2 ವಿಸಲನ್ನು, 1 ವಿಸಲ್ ಕೂಗಿಸಿದ್ರೆ ಸಾಕಾಗುತ್ತೆ. 2 ವಿಸಲ್ ಕೂಗಿಸಿದ್ರೆ ಬೇಗನೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡತ್ತೆ. ನೋಡಿ, ಈಗ ಇದನ್ನು ಸೈಡ್ಗೆ ಬೇಯೋದಕ್ಕೆ ಇಟ್ಬಿಟ್ಟು ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಮಸಾಲೆ ರೆಡಿ ಮಾಡೋದಕ್ಕೆ ನಾನು ಒಂದು 8ರಿಂದ 10 ಜನಕ್ಕೆ ಆಗುವಷ್ಟು ಸಾಂಬಾರನ್ನು ಮಾಡ್ತಾ ಇರೋದ್ರಿಂದ 1 ಹೋಳಾಗಷ್ಟು ನಾನು ಕಾಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕಾಗಿ ನಾವು ಮಸಾಲೆಯನ್ನು ಹಾಕಬೇಕಾಗತ್ತೆ. ನೋಡಿ, ಬೆಳ್ಳುಳ್ಳಿ 1 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ, ಜಾಸ್ತಿ ಬೇಕಾಗಿಲ್ಲ. ಇದಕ್ಕೆ ಜಾಸ್ತಿ ಏನು ಮಸಾಲೆಯನ್ನು ಹಾಕೋದಿಲ್ಲ. ಈಗ ಟೊಮೊಟೊನ ಜಾಸ್ತಿ ಹಾಕಬೇಕು ಅಂತ 7ರಿಂದ 8 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಒಂದು 3 ಖಾರಕ್ಕೆ ಹಸಿಮೆಣ್ಸಿಕಾಯನ್ನು ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಜೊತೆಗೆ ಕರಿಬೇವು ಸೊಪ್ಪನ್ನು ನಾನು ತಗೊಂಡಿದ್ದೀನಿ. ಒಂದು 2-3 ಕಡ್ಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ತಗೊಂಡು ಇದನ್ನು ಜಾಸ್ತಿ ನೈಸಾಗಿ ಪೇಸ್ಟನ್ನು ಮಾಡ್ಕೋಬಾರ್ದು. ತರಿಯಾಗಿ ಒಂದು ಮೀಡಿಯಮ್, ಒಂದು 90% ಆಗುವಷ್ಟು ಇದನ್ನು ರೆಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಈಗ ನಾವು ಅದು ಬೆಂದಿದೆ, ನಾನು ಕುಕ್ಕರ್ ಆರೋದಕ್ಕೆ ಬಿಟ್ಟು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಕೊನೆಯಲ್ಲೂ ಒಗ್ಗರಣೆ ಹಾಕಿದ್ರೂ ನಡೆಯುತ್ತೆ, ಈಗ ಹಾಕಿದ್ರೂ ನಡೆಯುತ್ತೆ. ಈಗ ಹಾಕೋದ್ರಿಂದ ಒಗ್ಗರಣೆ ಜೊತೆಗೆ ಎಲ್ಲ ಮಸಾಲೆನೂ ಬೇಯುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈ ಒಗ್ಗರಣೆ ಏನಿದೆಯಲ್ಲ, ಈ ಒಗ್ಗರಣೆಯಿಂದನೇ ತುಂಬಾ ಟೇಸ್ಟ್ ಬರುತ್ತೆ. ಒಂದು ಘಮ ಅನ್ನುವಂಥದ್ದು ಸಾಂಬಾರಲ್ಲಿ ಬರುತ್ತೆ. ಇದಕ್ಕೆ ಒಂದು 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ತಿಲ್ಲ. ನಾನು ಬರೀ ಟೊಮೊಟೊಯಿಂದನೇ ಮಾಡ್ತಾ ಇರೋದ್ರಿಂದ ಟೊಮೊಟೊನ ಜಾಸ್ತಿ ಹಾಕಿದ್ದೀನಿ. ಟೊಮೊಟೊ ನಿಮಗೆ ಇಷ್ಟ ಇತ್ತು ಅಂದರೆ ಈ ಟೊಮೊಟೊನ ಕ್ಯಾನ್ಸಲ್ ಮಾಡಿಕೊಂಡು ನೀವು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ರಸನ ಬಿಟ್ಕೋಬೋದು. ನೋಡಿ, ಇಲ್ಲಿ ಒಂದು 3 ಸ್ಪೂನ್ ಆಗಷ್ಟು ನಾನು ಬೇಳೆ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರುವಂಥದ್ದು. ಅದರಿಂದ ನಾನು ಅಚ್ಕಾರದ ಪುಡಿ, ಧನಿಯಾ ಪುಡಿ ಬಳಸೋದಿಲ್ಲ. ನಾನು ಮಾಂಸದ ಸಾರಿಗೆ ಬೇರೆ ಮತ್ತು ಬೇಳೆ ಸಾಂಬಾರಿಗೆ ಬೇರೆ ಪೌಡರನ್ನು ಮಾಡಿಸಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಗೊಜ್ಜುಗಳಿಗೂ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಸ್ವಲ್ಪ ಪೌಡರನ್ನು ಬಿಸಿ ಮಾಡಿಕೊಂಡು ಹುರ್ಕೊಂಡಾದ ನಂತರ ನಾವೇನು ಮಸಾಲೆನ ರುಬ್ಬಿದ್ವಲ್ಲ, ಆ ರುಬ್ಬಿರುವಂಥ ಮಸಾಲೆನ ಇದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟಾಗುತ್ತೆ ಹುಡಿ ಎಲ್ಲ, ಸಾಂಬಾರು ಪೌಡರ್ ಎಲ್ಲ, ಅದೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನು ಕುದಿಯೋದಕ್ಕೆ ಬಿಡೋಣ. ಯಾಕೆ ಅಂದರೆ ಯಾವುದೇ ಮಸಾಲೆ ಪದಾರ್ಥನೂ ನಾವು ಹುರಿದಿಲ್ಲ, ಎಲ್ಲ ಅದೇ ರೀತಿ ಹಾಕಿರೋದ್ರಿಂದ ಅದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನು ಕೈ ಆಡಿಸ್ತಾ ಕುದಿಯೋದಕ್ಕೆ ಬಿಡೋಣ. ತುಂಬಾ ಈ ಹಂತದಲ್ಲಿ ಈ ರೀತಿ ಮಾಡೋದ್ರಿಂದ ಈಗಾಗಲೇ ನಾವು ಕಾಳು ತರಕಾರಿಯನ್ನು ಬೇಯಿಸ್ಕೊಂಡಿರೋದ್ರಿಂದ ನಮಗೆ ಸಾಂಬಾರು ಅನ್ನೋದು ಬೇಗನೆ ರೆಡಿಯಾಗಿಬಿಡುತ್ತೆ. ಮತ್ತು ಒಂದು ಹದವಾದ ಸಾಂಬಾರು ನಮಗೆ ರೆಡಿಯಾಗುತ್ತೆ. ಇಲ್ಲ ಅಂತಂದರೆ ನಾವು ಬೇಯಿಸೋದು ಕಡಿಮೆ ಮಾಡಿಬಿಟ್ರೆ ಹುಡಿ ಸ್ಮೆಲ್ ಹೊಡೆಯೋದು ಹಾಗೆಲ್ಲ ಆಗಿಬಿಡುತ್ತೆ. ಈಗ ನೋಡಿ, ಅದು ಕುದೀತಾ ಇದೆಯಲ್ಲ, ಈಗ ನಾವು ತಗಣಿಕಾಳನ್ನು ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ತೆಗೆದು ತೋರಿಸಿದ್ನಲ್ಲ, ಹದವಾಗಿ ಬೆಂದಿರಬೇಕು. ಅದಷ್ಟು ನೀರನ್ನು ನಾವು ಉಪ್ಪಾಕಿ ಈಗಾಗಲೇ ಬೇಯಿಸ್ಕೊಂಡಿರೋದ್ರಿಂದ ನಾನು ಎಲ್ಲನೂ ಅದರೊಳಗಡೆ ಹಾಕ್ತೀನಿ. ನಾನು ಈರುಳ್ಳಿನೂ ಅದ್ರ ಜೊತೆಲೇ ಹಾಕಿ ಬೇಯಿಸಿದ್ದೆ, ಹಾಗಾಗಿ ನಾನು ಈರುಳ್ಳಿಯನ್ನು ಈಗ ಹಾಕಿಲ್ಲ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಂದರೆ, ಸಾಂಬಾರು ನಾವು ಹಾಕಿರುವಂಥ ಮಸಾಲೆಗೆ ಎಷ್ಟು ಹದವಾಗಿ ನೀರನ್ನು ಹಾಕ್ಕೋಬೇಕು, ಎಷ್ಟು ತೆಳುವಾಗಿ ಇದ್ದರೆ ಹದವಾಗಿ ಸಾಂಬಾರಾಗತ್ತೆ ಅನ್ನೋದನ್ನು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೋತಾ ನಮಗೆ ಎಷ್ಟು ಹೇಳಿದ್ನಲ್ಲ ಕನ್ಸಿಸ್ಟೆನ್ಸಿ ಬೇಕಾಗುವ ಮಟ್ಟದಲ್ಲಿ ನಾವು ಅದಕ್ಕೆ ನೀರನ್ನು ಹಾಕ್ಕೋಬೇಕಾಗತ್ತೆ.
ನೋಡಿ ಕುದೀತಾ ಇದೆ. ಈಗ ನಾವು ಇನ್ನು ಬೆಂದಿರುವಂಥ ಕಟ್ಟಲಿದ್ದಂಥ ನೀರನ್ನು ಹಾಕ್ಕೊಂಡೆ ನಾನು. ಈಗ ಒಂದು ಹದವಾಗಿ ಸಾಂಬಾರು ರೆಡಿಯಾಗಿದೆ. ಯಾಕೆಂದರೆ ತುಂಬಾ ಗಟ್ಟಿ ಇರಬಾರ್ದು, ತುಂಬಾ ತೆಳು ಇರಬಾರ್ದು, ಅಷ್ಟು ನೀಟಾಗಿ ಸಾಂಬಾರು ರೆಡಿ ಆಗಬೇಕು. ಹಾಗಾಗಿ ತುಂಬ ನೋಡ್ಕೋಬೇಕು, ಅಲ್ಲಲ್ಲೇ ಜಾಸ್ತಿ ತೆಳುವಾಗ್ಬಿಟ್ರು. ಯಾಕೆಂದರೆ ತಗಣಿಕಾಳು ಇದೆಯಲ್ಲ ಅದು ಚೆನ್ನಾಗಿ ಕಟ್ಟು ಬಿಡೋದ್ರಿಂದ ಸಾಂಬಾರು ಗಟ್ಟಿ ಆಗ್ತಾನೇ ಹೋಗುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ನೋಡ್ಕೋಬೇಕು. ತೀರ ಗಟ್ಟಿ ಆಗಿಬಿಟ್ರೆ ಏನಾಗುತ್ತೆ, ಚೆನ್ನಾಗಿರೋದಿಲ್ಲ. ಈಗ ನೋಡಿ ಇದಕ್ಕೆ ನಾನು ಬದನೆಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿ ಮತ್ತು ಜೊತೆಗೆ ಆಲೂಗೆಡ್ಡೆ ಎರಡನ್ನೂ ಹಾಕಿ ಬೇಯೋದಕ್ಕೆ ಬಿಡ್ತಿದ್ದೀನಿ. ಆಲೂಗೆಡ್ಡೆನೇ ಮೊದಲೇ ಹಾಕ್ಬೋದು, ಹಂಗೆ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಜಾಸ್ತಿ ಬೆಂದು ಕಲಸೋಗಿ ಬಿಡುತ್ತೆ. ಹಾಗಾಗಿ ನಾನು ಈ ಎರಡನ್ನೂ ಈ ಹಂತದಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ಈ ಕುದಿದ ನಂತರ ನಮಗೆ ಸಾಂಬಾರು ರೆಡಿಯಾಗೋಗಿಬಿಡತ್ತೆ. ಬರೀ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಹಾಕಿರುವಂಥ ಬದನೆಕಾಯಿ ಆಲೂಗೆಡ್ಡೆ ಬೇಯಬೇಕು. ಜೊತೆಗೆ ಸಾಂಬಾರಿಗೆ ನಾವು ನೀರು ಬೆರೆಸಿರ್ತೀವಿ ನೋಡಿ, ಅದು ಎಲ್ಲ ಒಂದು ಹದವಾಗಿ ಹೊಂದ್ಕೊಳ್ಳೋ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಸಾಂಬಾರು ಪೌಡರ್ ಬೇಯಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ. ಯಾಕೆ ಅಂತಂದರೆ ನಮಗೆ ಆಲ್ರೆಡಿ ಅದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಹಾಗಾಗಿ ನಮಗೆ ಬೇಗನೆ ಸಾಂಬಾರು ಅನ್ನೋದು ರೆಡಿ ಆಗಿಬಿಡತ್ತೆ. ಈಗ ನೋಡಿ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ನಾವು ತೆಗೆದು ನೋಡಿದ್ರೆ ನಮಗೆ ಈ ಬದನೆಕಾಯಿ ಏನು ಕೊನೆಯಲ್ಲಿ ಹಾಕಿರುವಂತಹ ತರಕಾರಿ ಬೆಂದೋಗಿರುತ್ತೆ. ಈಗ ಎಲ್ಲ ಮಿಶ್ರಣ ಬೆಂದು ಸಾಂಬಾರು ಎಷ್ಟು ರುಚಿ ಬಂದಿರುತ್ತೆ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ಇದರಲ್ಲಿ ಇಡ್ಲಿ ಸಹ ತಿನ್ನಬಹುದು, ದೋಸೆ ಇಡ್ಲಿ ಎಲ್ಲನೂ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಯಾಕೆ ಅಂದರೆ ನೀವು ಹೇಳ್ಬೋದು ತೆಳುವಾಗ್ಬೋದು ಅಂತ. ಇಲ್ಲ, ಅದು ಬೇಯ್ತಾ ಏನಂದರೆ ಇದೆಯಲ್ಲ ತಗಣಿಕಾಳು ಚೆನ್ನಾಗಿ ಅದು ಕಟ್ಟು, ಈಗ ಬೇಳೆ ಯಾವ ರೀತಿ ಕಟ್ಟನ್ನು ಬಿಡುತ್ತೋ ಅದೇ ರೀತಿ ತಗಣಿಕಾಳು ಅಷ್ಟೇ ಎಲ್ಲ ಕಟ್ಟನ್ನು ಬಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ನೋಡಿದ್ರಲ್ವ, ಈಗ ತೆಗೆದು ನೋಡಿದಾಗ ನೀವು ನೋಡ್ಬೋದು ಆಲೂಗೆಡ್ಡೆನೂ ಬೆಂದಿದೆ, ಬದನೆಕಾಯಿ ಬೆಂದಿದೆ. ಆಲ್ರೆಡಿ ಕಾಳೆಲ್ಲ ಒಂದು 90% ಅಲ್ಲೇ ಬೆಂದೋಗಿಬಿಟ್ಟಿತ್ತು. ಹಾಗಾಗಿ ಈಗ ಸಾಂಬಾರು ತುಂಬ ನಮಗೆ ಇಷ್ಟ ಆಗೋ ರೀತಿಯಲ್ಲಿ ಹದವಾಗಿ ರೆಡಿಯಾಗಿದೆ. ಇದಕ್ಕೆ ಇನ್ನು ಯಾವ ಒಗ್ಗರಣೆ ಸೇರಿಸ್ಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಯಾಕೆಂದರೆ ನಾವು ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಮಾಡಿರೋದ್ರಿಂದ ಇದು ಯಾವುದೇ ಪ್ರೋಸೆಸ್ ಇಲ್ಲ, ಎಲ್ಲ ಮುಗಿದಿದೆ. ಈಗ ನಾವು ಮುದ್ದೆ ಜೊತೆಗೆ ಇದನ್ನು ಸರ್ವ್ ಮಾಡಿಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತ ಈಗ ನೋಡೋಣ ಬನ್ನಿ. ನೋಡಿ ಸಾಂಬಾರು ಎಲ್ಲ ಆರಿ ತಣ್ಣಗಾಗಿದೆ. ಈಗ ನೋಡ್ಬೋದು ಕಾಳು ಜೊತೆ ಸಾಂಬಾರು ಎಷ್ಟು ಗಟ್ಟಿ ಬಂದಿದೆ ಅಂತ ನೀವೇ ನೋಡಿ. ನಾನು ಬೇಯುವಾಗ ಎಷ್ಟು ತೆಳುವಾಗಿತ್ತು, ಈಗ ಎಷ್ಟು ಗಟ್ಟಿ ಬಂದಿದೆ. ಇದು ಒಂದು 2 ಗಂಟೆ ಟೈಮ್ ಬಿಟ್ಟರಂತೂ ಇನ್ನೂ ಗಟ್ಟಿ ಬರುತ್ತೆ. ಹಾಗಾಗಿ ಈಗ ನಾವು ಸರ್ವ್ ಮಾಡೋದಕ್ಕೆ ರೆಡಿಯಾಗೋಣ. ಮುದ್ದೆ ಜೊತೆಗಂತೂ ತುಪ್ಪ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಹೇಳೋದಕ್ಕಾಗೋದಿಲ್ಲ, ಅದನ್ನು ಫೀಲ್ ಮಾಡೇ ತಿಳ್ಕೊಬೇಕು. ಹಾಗಾಗಿ ನೀವು ಮಾಡಿ ತಿಂದರಷ್ಟೇ ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಈ ಸಾಂಬಾರಿಗೆ ಬೇರೆ ತರಕಾರಿ ಹಾಕ್ತಿರೋ ಇಲ್ವೋ, ಆಲೂಗೆಡ್ಡೆ ಬದನೆಕಾಯಿ ಅಂತೂ ಒಳ್ಳೆ ಕಾಂಬಿನೇಷನ್ನಾಗಿ ಸೂಟ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುವಂತಹ ಅಲಸಂದೆ ಕಾಳಿನ ಹುಳಿ ಅಂತ ಹೇಳ್ಬೋದು, ಸಾಂಬಾರು ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿಯಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್